ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಂ ಕಲ್ಪವೃಕ್ಷಾಯ ನಮತಂ ಕಾಮಧೇನುವೆ. ಶ್ರೀ ಗುರುರಾಯರ ಕೃಪೆ ನಮ್ಮೆಲ್ಲರ ಮೇಲಿರಲಿ. ರಾಯರಿದ್ದಾರೆ ಅಂದರೆ ಅದೇನೋ ಖುಷಿ, ಸಂತೋಷ, ಧೈರ್ಯ, ಮನ ಉಲ್ಲಾಸ ಎಲ್ಲನೂ. ರಾಯರಿದ್ದಾರೆ ಅಂದರೆ ಒಂದು ಸ್ಫೂರ್ತಿ, ನಮಗೆ ಧೈರ್ಯ, ಬದುಕೋಕ್ಕೆ ಧೈರ್ಯ. ನಾವು ನಂಬಿರೋದು ಖಂಡಿತ ನಡೆಯುತ್ತೆ ಅನ್ನೋ ಒಂದು ಆತ್ಮವಿಶ್ವಾಸ. ಏನಾದರೂ ರಾಯರು ಬಿಡಲ್ಲ ಅನ್ನೋ ಒಂದು ಮನಸಂಕಲ್ಪದ ಜೊತೆ ನಾವು ಬದುಕ್ತಿದ್ದೇವೆ ಅಂತ ಆದರೆ, ಅಥವಾ ನಾವು ಏನೋ ಒಂದು ಮನಸ್ಸಲ್ಲಿ ಕೋರಿಕೊಂಡಿರೋದು ನಡೆದಿದೆ ಅಂತ ಆದರೆ ಖಂಡಿತ ರಾಯರೇ ಕಾರಣ. ರಾಯರು ಕರುಣಾಮಯಿ, ಪ್ರಹ್ಲಾದ ರಾಜರು ನಮ್ಮನ್ನು ಕಾಪಾಡ್ತಿದ್ದಾರೆ. ರಾಯರಿದ್ದಾರೆ ಅನ್ನೋ ಆ ಒಂದು ಶಬ್ದ, ಪದ ಎಷ್ಟೋ ಜನರನ್ನು ಉಳಿಸಿದೆ, ಎಷ್ಟೋ ಜನರ ಆರೋಗ್ಯ ಚೆನ್ನಾಗಿ ಮಾಡಿಕೊಟ್ಟಿದೆ, ಎಷ್ಟೋ ಜನರಿಗೆ ಕಷ್ಟದಿಂದ ಹೊರಗೆ ತಗೊಂಡ್ಬಂದಿದ್ದಾರೆ ರಾಯರು. ರಾಯರ ಹಿರಿಮೆ, ಕೀರ್ತಿ ಸ್ವಲ್ಪ ನಾವು ಕೂಡ ಕೇಳೋಣ. ಈ ಒಂದು ವಿಡಿಯೋದಲ್ಲಿ ರಾಯರ ಪವಾಡಗಳನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ. ನನ್ನ ಈ ಒಂದು ವಿಡಿಯೋನ ಸಪೋರ್ಟ್ ಮಾಡಿ, ಚಾನಲ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮೊದಲನೇದಾಗಿ ಮಣ್ಣನ್ನು ಚಿನ್ನವನ್ನಾಗಿ ಮಾಡಿದ ಅದ್ಭುತ ಪವಾಡ. ಒಂದು ದಿನ ಮಠದಲ್ಲಿ ತತ್ವೋಪದೇಶ ನಡೆಯುತ್ತಿತ್ತು. ಕೆಲವರು ಸ್ವಾಮಿಗಳನ್ನು ಪರೀಕ್ಷಿಸಲು ಬಂದರು. ನೀವು ಮಹಾನ್ ಯತಿ ಎಂದು ಹೇಳಿಕೊಳ್ಳುತ್ತೀರಿ, ಸಾಬೀತು ಮಾಡಿ ತೋರಿಸಿ. ಈ ಮಣ್ಣನ್ನು ಚಿನ್ನವನ್ನಾಗಿ ಮಾಡಿದರೆ ನಾನು ನಿಮ್ಮ ಶಿಷ್ಯರಾಗುತ್ತೇನೆ ಎಂದರು. ಸ್ವಾಮೀಜಿ ಶಾಂತನಗುತ್ತಾ ತಮ್ಮ ಕಮಂಡಲುವಿನಲ್ಲಿ ತೀರ್ಥ ತೆಗೆದು ಮಣ್ಣಿನ ಮೇಲೆ ಸಿಂಪಡಿಸಿದರು. ಮಂತ್ರ ಜಪಿಸಿದ ತಕ್ಷಣ ಮಣ್ಣು ಹೊಳೆಯಿತು, ಶುದ್ಧ ಚಿನ್ನವಾಯಿತು. ಅವಿಶ್ವಾಸಿಗಳ ಹೃದಯ ಮೃದುಗೊಂಡಿತ್ತು. ಅವರು ಸ್ವಾಮಿಗಳಿಗೆ ಶರಣಾದರು. ಸ್ವಾಮಿಗಳ ಮಾತು ಹೀಗಿತ್ತು: ಮಗನೇ, ದೈವವನ್ನು ಪರೀಕ್ಷಿಸಬೇಡ, ನಂಬಿಕೆಯಿಟ್ಟರೆ ಜೀವನದಲ್ಲಿ ಶಾಂತಿ ದೊರೆಯುತ್ತದೆ. ಬಾಗಲಕೋಟೆ ಕೃಷಿಕನ ಕತೆ. ಒಬ್ಬ ಬಡ ಕೃಷಿಕ ಮಠಕ್ಕೆ ಬಂದು ಅಳುತ್ತಾ ಹೇಳಿದರು, ಸ್ವಾಮಿ, ನನ್ನ ಹೊಲ ಬರಡಾಗಿದೆ, ಮಕ್ಕಳು ಹಸಿವಿನಿಂದ ನರಳಾಡುತ್ತಿದ್ದಾರೆ ಎಂದು ಕೃಷಿಕ ಸ್ವಾಮೀಜಿಯವರೊಂದಿಗೆ ಕೋರಿದರು. ಸ್ವಾಮೀಜಿ ತೀರ್ಥಪ್ರಸಾದ ನೀಡಿ ಆಶೀರ್ವಾದ ಮಾಡಿದರು. ಮಗನೇ, ಮುಂದಿನ ಹಂಗಾಮಿನಲ್ಲಿ ನಿನ್ನ ಹೊಲ ಹಸಿರಾಗುವುದೆಂದರು. ಮುಂದಿನ ಹಂಗಾಮಿನಲ್ಲಿ ಆತನ ಹೊಲ ಅತ್ಯಧಿಕ ಫಲವತ್ತವಾಯಿತು. ಆತನು ಊರಿನ ಜನರಿಗೆ ಅನ್ನದಾನ ಮಾಡಿದರು. ಜೀವನವಿಡೀ ಸ್ವಾಮಿಗಳ ಸೇವಕನಾಗಿ ಉಳಿದರು. ಸಂತಾನ ಪ್ರಾಪ್ತಿ ಪವಾಡ. ಒಬ್ಬ ದಂಪತಿ ವರ್ಷಗಳ ಕಾಲ ಸಂತಾನಕ್ಕಾಗಿ ಹಂಬಲಿಸುತ್ತಿದ್ದರು. ಮಠಕ್ಕೆ ಬಂದು ಪ್ರಾರ್ಥಿಸಿದರು. ಸ್ವಾಮೀಜಿ ಮಂತ್ರಾಕ್ಷತೆ ಕೊಟ್ಟು ನಿಮ್ಮ ಮಡಿಲು ಮುಂದಿನ ವರ್ಷ ತುಂಬುವುದೆಂದು ಆಶೀರ್ವಾದ ಮಾಡಿದರು. 1 ವರ್ಷದ ನಂತರ ಅವರಿಗೆ ಸುಂದರ ಮಗು ಜನಿಸಿತು. ಅವರು ಮಗು ಸಹಿತ ಮಠಕ್ಕೆ ಬಂದು ಕೃತಜ್ಞತೆ ಸಲ್ಲಿಸಿದರು. ಮಂತ್ರಾಲಯ ಪ್ರವಾಹ ಪವಾಡ. 1930ರಲ್ಲಿ ತುಂಗಭದ್ರಾ ನದಿ ಭಾರೀ ಪ್ರವಾಹದಿಂದ ಉಕ್ಕಿ ಹರಿಯುತ್ತಿತ್ತು. ಮಠದ ಭಕ್ತರು ನಡುಗಿದರು. ಸ್ವಾಮಿ, ನೀರಿನ ಒತ್ತಡದಿಂದ ಬೃಂದಾವನ ಮುಳುಗಿಬಿಡುತ್ತೆ ಎಂದು ಭಯಪಟ್ಟು ಹೇಳಿದರು. ಆ ರಾತ್ರಿ ಅನೇಕ ಭಕ್ತರಿಗೆ ಕನಸಿನಲ್ಲಿ ಸ್ವಾಮಿಗಳ ದರ್ಶನವಾಯಿತು. ಸ್ವಾಮೀಜಿ ಕನಸಿನಲ್ಲಿ ಭಯಪಡಬೇಡಿ, ನಾನು ಇಲ್ಲೇ ಇದ್ದೀನಿ, ಬೃಂದಾವನಕ್ಕೆ ಏನೂ ಆಗುವುದಿಲ್ಲ ಎಂದು ಕನಸಿನಲ್ಲಿ ತಿಳಿಸಿದರು. ಮುಂದಿನ ದಿನ ಬೆಳಿಗ್ಗೆ ನೀರು ಬೃಂದಾವನದತ್ತ ಬಂದು ತಿರುಗಿತು. ಮಠದ ಕಟ್ಟಡಕ್ಕೂ ಹಾಸ್ಯಗಳಿಲ್ಲ. ಭಕ್ತರು ಕಣ್ಣೀರು ಹಾಕುತ್ತಾ ಜಯಕಾರ ಕೂಗಿದರು. ಶ್ರೀ ಗುರು ರಾಘವೇಂದ್ರ ನಮಃ. ರೋಗಿಗಳನ್ನು ಗುಣಮುಖ ಮಾಡಿದ ಪವಾಡ. ಒಬ್ಬಳು ಮಹಿಳೆ ಹಲವು ವರ್ಷಗಳಿಂದ ಅಸಾಧ್ಯವಾದ ಕಾಯಿಲೆಯಿಂದ ಬಳಲುತ್ತಿದ್ದಳು. ವೈದ್ಯರು ಆಶಾಭಂಗ ಮಾಡಿದ್ದರು. ಸ್ವಾಮಿ, ನನ್ನ ಜೀವ ನಿಮ್ಮ ಕೈಯಲ್ಲಿ ಗುಣವಾಗಲಿ ಎಂದು ಆಕೆ ಮಠಕ್ಕೆ ಬಂದು ತೀರ್ಥ ಪ್ರಸಾದ ಸೇವಿಸಿ ಪ್ರಾರ್ಥಿಸಿದರು. ಆ ರಾತ್ರಿ ಆಕೆಗೆ ಕನಸಿನಲ್ಲಿ ಸ್ವಾಮಿಗಳು ಬಂದು ತಲೆಗೆ ಆಶೀರ್ವಾದ ಮಾಡಿದರು. ಬೆಳಗ್ಗೆ ಎದ್ದಾಗ ಆಕೆ ಸಂಪೂರ್ಣ ಗುಣಮುಖಳಾಗಿದ್ದಳು. ಆಕೆ ಕುಟುಂಬ ಮಂತ್ರಾಲಯಕ್ಕೆ ಬಂದು ಅನ್ನ ಸಂತರ್ಪಣೆ ಮಾಡಿದರು. ವಕೀಲನ ನ್ಯಾಯ ಪವಾಡ. ಮೈಸೂರು ಭಾಗದ ಒಬ್ಬ ವಕೀಲನು ಸುಳ್ಳು ಆರೋಪಕ್ಕೆ ಸಿಕ್ಕಿಕೊಂಡು ತನ್ನ ಉದ್ಯೋಗ ಕಳೆದುಕೊಳ್ಳುವ ಪರಿಸ್ಥಿತಿ ಎದುರಾಯಿತು. ಸ್ವಾಮಿ, ನಾನು ನಿರಪರಾಧಿ, ನನಗೆ ನ್ಯಾಯ ದೊರೆಯಲಿ ಎಂದು ಅವರು ಮಠಕ್ಕೆ ಬಂದು ಪ್ರಾರ್ಥಿಸಿದರು. ಸ್ವಾಮಿಗಳ ಆಶೀರ್ವಾದದಿಂದ ಕೋರ್ಟ್ನಲ್ಲಿ ತೀರ್ಪು ಅವರ ಪರ ಬಂತು. ಅವರು ಹೂವಿನ ಮಾಲೆಯಿಂದ ಬೃಂದಾವನವನ್ನು ಅಲಂಕರಿಸಿದರು. ವಿದ್ಯಾರ್ಥಿಗೆ ವಿದ್ಯಾಭ್ಯಾಸ ಪವಾಡ. ಒಬ್ಬ ವಿದ್ಯಾರ್ಥಿ ಬಹಳ ಬಡವನಾಗಿದ್ದನು. ವಿದ್ಯಾಭ್ಯಾಸಕ್ಕೆ ಆಸಕ್ತಿ ಹೊಂದಿದ್ದನು. ಆತನು ಮಠಕ್ಕೆ ಬಂದು, ಸ್ವಾಮಿ, ನನಗೆ ವಿದ್ಯೆ ದೊರೆಯಲಿ, ಪರೀಕ್ಷೆಯಲ್ಲಿ ಉತ್ತೀರ್ಣನಾಗಲಿ ಎಂದು ಹೃತ್ಪೂರ್ವಕವಾಗಿ ಪ್ರಾರ್ಥಿಸಿದನು. ಸ್ವಾಮಿಗಳ ಅನುಗ್ರಹದಿಂದ ಅವನಿಗೆ ವಿದ್ಯಾರ್ಥಿ ವೇತನ ದೊರೆಯಿತು. ಅವನು ಪ್ರಥಮ ಶ್ರೇಣಿಯಲ್ಲಿ ಉತ್ತೀರ್ಣನಾದನು. ಇಂದು ಆತನು ದೊಡ್ಡ ಪ್ರಾಧ್ಯಾಪಕರಾಗಿದ್ದಾರೆ. ತನ್ನ ಜೀವನದ ಯಶಸ್ಸನ್ನು ಸ್ವಾಮಿಗಳ ಕೃಪೆ ಎಂದು ಬಣ್ಣಿಸುತ್ತಾರೆ.